ಯಾವ ಪಕ್ಷದಲ್ಲಿಲ್ಲ, ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಡಿಮೆ ಇರ್ಬೋದು ಅಷ್ಟೇ. ಅಲ್ಲೆಲ್ಲ ನಾನು ಯಾವುದೇ ಹೇಳಕ್ಕೆ ಹೋಗಲಿಲ್ಲ. ಯಾವುದ್ರಲ್ಲಿ BJP, ಕಾಂಗ್ರೆಸ್, JDS ಅಲ್ಲಿಲ್ಲ. ಇರೋದು 20 ಜನ MLAಗಳಿದ್ರು, ಅಲ್ಲೂ ಕೂಡ ಎಷ್ಟು ಬಣ ರಾಜಕೀಯ ಇದೆ. ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಡಿಮೆ ಇರ್ಬೋದು. ರಾಜಕೀಯ ಅಂತ ಅಂದಮೇಲೆ ಕಾಂಗ್ರೆಸ್ 1887 ಪ್ರಾರಂಭ ಆದಾಗಲೇ ಕಾಂಗ್ರೆಸ್ನಲ್ಲೂ ಬಣ ರಾಜಕೀಯ ಇತ್ತಪ್ಪ ಆಗಲೇ. ಅದರಿಂದ ಅದಿರೋದು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾಳ ಒಳ್ಳೆಯದು ಅಂತಲೇ ನನ್ನ ಅಭಿಪ್ರಾಯ. ಅದು ನನಗೆ ಗೊತ್ತಿಲ್ಲ, ಅದು ಅವ್ರು ಹೇಳಬೇಕು. ನಾನು ಎಲ್ಲರೂ ಹೇಳಿದ್ದೀನ ಅಲ್ಲ. ನೋಡಿ, ಪವರ್ ಶೇರಿಂಗು ಹೈಕಮಾಂಡ್ ಮಟ್ಟದಲ್ಲಿ ನಿರ್ಣಯ ಆಗ್ತಕ್ಕಂಥದ್ದು. ಪವರ್ ಶೇರಿಂಗ್ ಆಗಿದೆಯೋ ಗೊತ್ತಿಲ್ಲ, ಆಗಿಲ್ವೋ ಅದು ಗೊತ್ತಿಲ್ಲ. ಏನಿದ್ರು ಕೂಡ ಅಂತಿಮವಾಗಿ ಹೈಕಮಾಂಡ್ನವ್ರು ನಿರ್ಣಯ ಮಾಡ್ತಾರೆ. ನಾನು ಕಾಂಗ್ರೆಸ್ ಪಕ್ಷದ ಜೊತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ನಾನು ಅವರ ಸಚಿವ ಸಂಪುಟದಲ್ಲಿ ಸಚಿವನಾಗಿದ್ದೇನೆ. ನಮ್ಮ ಲೀಡರನ್ನು ನಾನು ಡಿಫೆಂಡ್ ಮಾಡ್ತಕ್ಕಂಥ ಕೆಲಸ ನನ್ನ ಜವಾಬ್ದಾರಿ. ಥ್ಯಾಂಕ್ ಯು. ಯಾವ ಪಕ್ಷದಲ್ಲಿಲ್ಲ, ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಡಿಮೆ ಇರ್ಬೋದು ಅಷ್ಟೇ. ಅಲ್ಲೆಲ್ಲ ನಾನು ಯಾವುದೇ ಹೇಳಕ್ಕೆ ಹೋಗಲಿಲ್ಲ. ಯಾವುದ್ರಲ್ಲಿ BJP, ಕಾಂಗ್ರೆಸ್, JDS ಅಲ್ಲಿಲ್ಲ. ಇರೋದು 20 ಜನ MLAಗಳಿದ್ರು, ಅಲ್ಲೂ ಕೂಡ ಎಷ್ಟು ಬಣ ರಾಜಕೀಯ ಇದೆ. ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಡಿಮೆ ಇರ್ಬೋದು. ರಾಜಕೀಯ ಅಂತ ಅಂದಮೇಲೆ ಕಾಂಗ್ರೆಸ್ 1887 ಪ್ರಾರಂಭ ಆದಾಗಲೇ ಕಾಂಗ್ರೆಸ್ನಲ್ಲೂ ಬಣ ರಾಜಕೀಯ ಇತ್ತಪ್ಪ ಆಗಲೇ. ಅದರಿಂದ ಅದಿರೋದು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾಳ ಒಳ್ಳೆಯದು ಅಂತಲೇ ನನ್ನ ಅಭಿಪ್ರಾಯ. ಅದು ನನಗೆ ಗೊತ್ತಿಲ್ಲ, ಅದು ಅವ್ರು ಹೇಳಬೇಕು. ನಾನು ಎಲ್ಲರೂ ಹೇಳಿದ್ದೀನ ಅಲ್ಲ. ನೋಡಿ, ಪವರ್ ಶೇರಿಂಗು ಹೈಕಮಾಂಡ್ ಮಟ್ಟದಲ್ಲಿ ನಿರ್ಣಯ ಆಗ್ತಕ್ಕಂಥದ್ದು. ಪವರ್ ಶೇರಿಂಗ್ ಆಗಿದೆಯೋ ಗೊತ್ತಿಲ್ಲ, ಆಗಿಲ್ವೋ ಅದು ಗೊತ್ತಿಲ್ಲ. ಏನಿದ್ರು ಕೂಡ ಅಂತಿಮವಾಗಿ ಹೈಕಮಾಂಡ್ನವ್ರು ನಿರ್ಣಯ ಮಾಡ್ತಾರೆ. ನಾನು ಕಾಂಗ್ರೆಸ್ ಪಕ್ಷದ ಜೊತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ನಾನು ಅವರ ಸಚಿವ ಸಂಪುಟದಲ್ಲಿ ಸಚಿವನಾಗಿದ್ದೇನೆ. ನಮ್ಮ ಲೀಡರನ್ನು ನಾನು ಡಿಫೆಂಡ್ ಮಾಡ್ತಕ್ಕಂಥ ಕೆಲಸ ನನ್ನ ಜವಾಬ್ದಾರಿ. ಥ್ಯಾಂಕ್ ಯು.